ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ನಾನು ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ನಿಮ್ಮ ಕಡೆಗೆ ಯಾವುದಾದ್ರೂ ಆ್ಯಕ್ಷನ್ ತಗೊಳ್ಳೋ ಅಂಥ ಚಾನ್ಸಸ್ ಇದೆಯಾ, ಆ ರೀತಿ ಥಾಟ್ಸ್ ಏನಾದರೂ ನಿಮ್ಮ ಪರ್ಸನ್ಗೆ ಬರ್ತಿದೆಯಾ? ಸೊ ಈ ರೀತಿ ನೋಡೋಣ. ಹಾಗೆ ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕು, ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ತೊಗೊಳ್ಬಹುದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ರಿಪ್ಲೈ ಖಂಡಿತ ಸಿಗುತ್ತೆ ಅಂತ ಹೇಳ್ತೀನಿ. ಓನ್ಲಿ ವಾಟ್ಸಪ್ ಮೆಸೇಜ್ ಅಂತ ಹೇಳ್ತೀನಿ. ಪ್ಲೀಸ್ ಆದಷ್ಟು ಮೆಸೇಜ್ ಮಾಡಿ. ಹಾಗೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಟ್ಯಾರೋ ಕೋರ್ಸ್ ಕಲ್ತ್ಕೊಬೇಕು ಆ್ಯಂಡ್ ಮನಿ ರೇಖಿ ಕೋರ್ಸ್ ಕಲಿಬಹುದು, ಎಲ್ಲವೂ ಸಹ ಅವೈಲಬಲ್ ಇದೆ. ಹಾಗೆ ಟ್ಯಾರೋ ಕೋರ್ಸ್ ಬಂದು ನಾನು ಒಂದು ಪೋಸ್ಟ್ನ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಬಿಕಾಸ್ ಆ ಒಂದು ಕ್ಲಾಸ್ಗೆ ನೀವು ಜಾಯ್ನ್ ಆದರೆ, ಸೊ ಆ ಒಂದು ಪೋಸ್ಟ್ ನಾನು ಏನು ಹಾಕಿದ್ದೀನಿ ಅದರ ಮುಖಾಂತರ ನೀವು ಜಾಯ್ನ್ ಆದರೆ ನಿಮಗೆ ಡಿಸ್ಕೌಂಟ್ ಇದೆ. ಸೊ ಅದರಲ್ಲೇ ಇದೆ ಫೀಸ್ ಎಷ್ಟಿದೆ, ನಾನು ಎಷ್ಟು ಕಡಿಮೆ ಮಾಡಿದ್ದೀನಿ ಅಂತ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಬ್ರೇಸ್ಲೆಟ್ಸ್ ಸಹ ಅವೈಲಬಲ್ ಇದೆ. ಬ್ರೇಸ್ಲೆಟ್ಸ್ ಎಲ್ಲ ಯಾರಿಗೆ ಬೇಕು, ಹೀಲ್ ಆಗಿರುತ್ತೆ ನಿಮ್ಮ ಒಂದು ನೇಮ್ಗೆ ಅಥವಾ ನಿಮ್ಮ ವಿಶ್ಗೆ, ಇದು ಹೀಲಿಂಗ್ ಆಗಿ ನಿಮಗೆ ತಲುಪುವಂಥದ್ದು. ಸೊ ಎಲ್ಲವೂ ಸಹ ಕ್ಲಿಯರಾಗಿ ಹೇಳಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ನಿಮಗೆ ಆ್ಯಕ್ಷನ್ ತಗೊಳ್ತಾರ, ನಿಮ್ಮ ಕಡೆಗೆ ಯಾವುದಾದ್ರೂ ಆ್ಯಕ್ಷನ್. ಸ್ವಲ್ಪ ಇಲ್ಲಿ ನೀವು ಹತ್ತಿರ ಹೋದಷ್ಟು ಅವರು ದೂರ ಆಗ್ತಾ ಇರ್ಬೋದು ನಿಮ್ಮಿಂದ. ನೀವೆಷ್ಟೇ ಅವ್ರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರು ಅವರು ಇನ್ನೂ ಸಹ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ನೀವು ಅವ್ರ ಹಿಂದೆ ಹೋಗ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ನೋಡಿ, ನೀವು ಅಲ್ಲಿ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನೀವು ಫೋರ್ಸ್ ಮಾಡಿದಷ್ಟು ಇಲ್ಲಿ ಈ ಒಂದು ರಿಲೇಷನ್ಶಿಪ್ ಇನ್ನೂ ದೂರ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಅಂತ ಏನೋ ಒಂದು ಸಡನ್ ಚೇಂಜಸ್ ಇಲ್ಲಿ ಕಾಣ್ತಾ ಇರ್ಬೋದು, ಬರ್ತಾ ಇರ್ಬೋದು ನೆಕ್ಸ್ಟ್ ನಿಮ್ಮ ಫ್ಯೂಚರ್ನಲ್ಲಿ. ಸೊ ನಿಮ್ಮನ್ನು ನೀವಿಲ್ಲಿ ಐಸೋಲೇಟ್ ಮಾಡ್ಕೊಳ್ತಾ ಇರ್ಬೋದು ಯಾವುದೋ ಒಂದು ವಿಷಯವಾಗಿ, ಅಥವಾ ಯಾರಿಂದನೂ ಆಗಿರೋ ಬೇಜಾರು, ಅಥವಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಆಗಿರೋ ಬೇಜಾರು, ನಿಮ್ಮನ್ನು ನೀವು ಇಲ್ಲಿ ಐಸೋಲೇಟ್ ಮಾಡ್ಕೊಳ್ತಾ ಇದ್ದೀರಾ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ನಿಮ್ಮ ಪಾಡಿಗೆ ನೀವು ಇರ್ತೀರಾ, ಯಾವುದನ್ನು ಸಹ ಅಷ್ಟಾಗಿ ಯಾರನ್ನು ಸಹ ಟ್ರಸ್ಟ್ ಮಾಡೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಥಿಂಗ್ಸ್ ಆದಷ್ಟು ಬೇಗ ಚೇಂಜ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ಸೊ ಈ ಟೈಮ್ ಏನಿದೆ ಇದು ಹೀಗೆ ಇರೋದಿಲ್ಲ. ಚೇಂಜಸ್ ನೀವು ಆದಷ್ಟು ಬೇಗ ನೋಡ್ತೀರಾ ಇಲ್ಲಿ. ನೀವು ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಹೋಗ್ಬೋದು. ಇಲ್ಲಿ ನಿಮ್ಮ ಪರವಾಗಿ ಯಾರಾದರೂ ಇಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಾತಾಡ್ತಾ ಇರ್ಬೋದು. ಸೊ ಆ ಒಂದು ಎನರ್ಜಿ ಸಹ ಇದೆ. ನಿಮ್ಮ ಜೊತೆ ಫ್ರೆಂಡ್ಸ್ ಯಾರಿದ್ರು, ಯಾರಿಗೆ ನಿಮ್ಮ ರಿಲೇಷನ್ಶಿಪ್ ಗೊತ್ತಿತ್ತು, ಇಲ್ಲಿ ನಿಮ್ಮ ಬಗ್ಗೆ ಅವರು ಏನೋ ಒಂದು ಪಾಸಿಟಿವ್ ಆಗಿ ಹೇಳ್ತಾ ಇರ್ಬೋದು. ಅವ್ರ ಕಡೆಯಿಂದ ನಿಮಗೆ ಹೆಲ್ಪ್ ಸಿಗ್ಬೋದು. ನೀವು ಇಲ್ಲಿ ಯಾರ ಹತ್ರನಾದರೂ ಹೆಲ್ಪ್ ತೊಗೊಳ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ತೊಗೊಳ್ಬೋದು. ಇಲ್ಲಿ ಕೆಲವರು ನಾನು ಸ್ಪಿರಿಚುವಲ್ ಸೈಡ್ ಹೋಗಬೇಕು, ನಾನು ಸ್ಪಿರಿಚುವಲಲ್ಲಿ ಸ್ವಲ್ಪ ನನ್ನನ್ನು ನಾನು ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತಲೂ ಥಿಂಕ್ ಮಾಡ್ತಾ ಇದ್ದೀರಾ. ರೀಕನ್ಸಿಲೇಷನ್ ಚಾನ್ಸಸ್ ಇದೆ, ಬಟ್ ಕರೆಂಟ್ಲಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ ಈಗಲೇ ಆಗುತ್ತೆ ಅಂತ, ಸೊ ಅದು ಚಾನ್ಸಸ್ ಇಲ್ಲ ಡಿಯರ್.
ಬಿಕಾಸ್ ಸಮಥಿಂಗ್ ಇಲ್ಲಿ ಸ್ಟಕ್ ಆಗಿರ್ಬೋದು ನಿಮ್ಮ ಇಬ್ಬರ ಮಧ್ಯೆ. ಬಟ್ ಡೆಫಿನೆಟ್ಲಿ ಅವರು ಮತ್ತೆ ನಿಮ್ಮನ್ನು ಬಂದು ಸೇರ್ತಾರೆ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ಅವ್ರಿಗೂ ಸಹ ಥಾಟ್ಸ್ ಇದೆ. ನೀವು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿರ್ಬೋದು ಇಲ್ಲಿ, ಅದೆಲ್ಲವೂ ಸಹ ಅವ್ರಿಗೆ ನೆನಪಿದೆ. ರೀಸೆಂಟ್ಲಿ ಬ್ರೇಕಪ್ ಆಗಿರೋರು ಸಹ ವಿಡಿಯೋ ನೋಡ್ತಾ ಇದ್ದೀರಾ. ರೀಸೆಂಟಾಗಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ದೂರ ಆಗಬೇಕು ಅಂತ ಡಿಸೈಡ್ ಮಾಡಿರ್ಬೋದು. ಬಟ್ ಇಲ್ಲಿ ನಿಮಗೆ ಪೇಷನ್ಸ್ ಬೇಕಾಗಿದೆ. ಬಿಕಾಸ್ ಅವರು ಸಡನ್ನಾಗಿ ನಿಮ್ಮಿಂದ ದೂರ ಆಗಿರೋದು ಸಮ್ವೇರ್ ನಿಮಗೆ ಇಲ್ಲಿ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ತುಂಬ ಒಂದು ಕಂಟ್ರೋಲಿಗೆ ಸಿಗ್ತಾ ನಿಮ್ಮ ಮೈಂಡ್ ನಿಮಗೆ ಹೇಗಾದರೂ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡಲೇಬೇಕು, ಈ ರೀತಿನೂ ಮಾಡ್ತಾ ಇದ್ದೀರಾ ನೀವು. ಸೊ ಆ ರೀತಿ ಮಾಡಬೇಡಿ ಅಂತ ಹೇಳ್ತೀನಿ. ನಿಮ್ಮಲ್ಲಿ ಚೇಂಜಸ್ ಬೇಕಾಗಿದೆ. ನಿಮ್ಮ ಥಿಂಕಿಂಗ್ಸ್ ಹಾಗೆ ನೀವೇನು ಇವಾಗ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ಗೆ ಅವರು ದೂರ ಹೋದಷ್ಟು ನೀವು ಇನ್ನಷ್ಟು ಟ್ರೈ ಮಾಡ್ತಾ ಇದ್ದೀರಾ. ಆ ಒಂದು ಥಾಟ್ಸ್ ನಿಮಗೆ ಚೇಂಜ್ ಆಗಬೇಕಿದೆ ಇಲ್ಲಿ. ಯಾಕೆಂದರೆ ಅವರು ಕರೆಂಟ್ಲಿ ತುಂಬ ನೆಗೆಟಿವ್ ಆಗಿದ್ದಾರೆ. ನೆಗೆಟಿವ್ ಥಾಟ್ಸ್ ಅವ್ರಿಗೆ ಬರ್ತಾ ಇದೆ. ನಿಮ್ಮ ಪ್ಲ್ಯಾನ್ಸ್ ಏನಿದೆ, ನಿಮ್ಮ ಲೈಫ್ ಪರ್ಪಸ್ ಏನಿದೆ, ನಿಮ್ಮ ಲೈಫ್ನಲ್ಲಿ ನೀವು ಹೇಗೆಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ರಿ, ಸೊ ಅದ್ರ ಕಡೆಗೆ ನಿಮ್ಮ ಫೋಕಸ್ ಹಾಗೆ ಆ್ಯಕ್ಷನ್ನ ನೀವು ತಗೊಳ್ಬೇಕಾಗಿದೆ ಇಲ್ಲಿ. ಈ ಒಂದು ರಿಲೇಷನ್ಶಿಪ್ ಸರಿ ಹೋಗುತ್ತೆ, ಪಾಸಿಟಿವ್ ಚೇಂಜಸ್ ಆ್ಯಂಡ್ ಇದರಲ್ಲಿ ನ್ಯೂ ಬಿಗಿನಿಂಗ್ಸ್ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ನೋಡೋದಕ್ಕೆ. ನಿಮಗೆ ಸಹ ಇಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕಾಗಿದೆ. ನೀವು ಸಹ ಅಷ್ಟು ಸ್ಟೇಬಲ್ ಇಲ್ಲ. ಸೊ ಇಲ್ಲಿ ನಿಮಗೆ ಫೈನಾನ್ಷಿಯಲಿ ಒಂದು ಜಾಬ್ ಹುಡುಕ್ತಾ ಇರ್ಬೋದು ನೀವು. ಅದೆಲ್ಲವೂ ಸಹ ನಿಮಗೆ ಬೇಕಾಗಿದೆ. ಕರೆಂಟ್ಲಿ ಲವ್ ಒಂದೇ ನಿಮಗೆ ಸಾಕಾಗೋದಿಲ್ಲ. ನಿಮ್ಮ ಥಾಟ್ಸ್ ಚೇಂಜ್ ಆಗೋದಕ್ಕೆ ಫೈನಾನ್ಷಿಯಲಿ ಸಹ ನೀವು ಇಂಡಿಪೆಂಡೆಂಟ್ ಆಗಬೇಕಾಗತ್ತೆ. ಸೊ ಇಲ್ಲಿ ಮೇಜರ್ ನನಗೆ ಬರ್ತಾ ಇರೋದು, ಯಾರಾದರೂ ನಾನು ಸ್ಪಿರಿಚುವಲ್ ವೇಯಲ್ಲಿ ನಾನು ಗ್ರೋ ಆಗಬೇಕು ಅಂತ ಇದ್ದರೆ, ಅಥವಾ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಡೆಫಿನೆಟ್ಲಿ ನೀವು ಹೋಗ್ಬೋದು. ನಿಮಗೆ ಒಂದು ಒಳ್ಳೆ ಫ್ಯೂಚರ್ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಒನ್ಸ್ ಸ್ಪಿರಿಚುವಲ್ ಸ್ಟೇಜ್ನ ನೋಡಿದಾಗ ನಿಮ್ಮ ಥಾಟ್ಸಲ್ಲಿ ನೀವೇ ಪಾಸಿಟಿವ್ ಚೇಂಜಸ್ ನೋಡ್ತೀರಾ ಆ್ಯಂಡ್ ನಿಮ್ಮ ಲೈಫ್ನಲ್ಲೂ ಸಹ ಅಷ್ಟೇ ಚೇಂಜಸ್ ನೀವು ನೋಡ್ತಾ ಹೋಗ್ತೀರಾ. ನಿಮ್ಮ ಲೈಫ್ನಲ್ಲಿ ಆಪರ್ಚುನಿಟೀಸ್ ನಿಮಗೆ ಸಿಗ್ತಾ ಇರ್ಬೋದು, ಬಟ್ ನೀವು ಅದನ್ನು ಗುರುತಿಸ್ತಾ ಇಲ್ಲ. ನಿಮ್ಮ ಕಣ್ಮುಂದೆನೇ ನಿಮ್ಮ ಮುಂದೆ ಆಪರ್ಚುನಿಟೀಸ್ ಇರುತ್ತೆ, ಅಥವಾ ಯಾವುದೋ ಒಂದು ವೇ ನಿಮಗೆ ಗೊತ್ತಿರುತ್ತೆ. ಅದು ಗೊತ್ತಿದ್ರೂ ಸಹ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ಆ ರೀತಿ ಮಾಡಬೇಡಿ. ನಿಮ್ಮ ಕರಿಯರ್ ಸಹ ಅಷ್ಟೇ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಅಫ್ಕೋರ್ಸ್ ನೀವು ಡಿಪ್ರೆಷನಲ್ಲಿ ಇದ್ದೀರಾ, ತುಂಬ ನೋವು ಅನುಭವಿಸ್ತಾ ಇದ್ದೀರಾ, ಬಟ್ ನಿಮ್ಮ ಕರಿಯರ್ ಆಲ್ಸೋ ನಿಮಗೆ ಮುಖ್ಯ ಆಗುತ್ತೆ.
ನಿಮ್ಮ ಕರಿಯರ್ನಲ್ಲಿ ನೀವು ಸ್ವಲ್ಪ ಗ್ರೋ ಆದಾಗ ನಿಮ್ಮ ಲೈಫಲ್ಲಿ ಗುಡ್ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನೀವು ಮಾಡೋ ವರ್ಕ್ ಆಗಿರ್ಬೋದು ಅಥವಾ ಜಾಬ್ ಹುಡುಕ್ತಾ ಇದ್ದರೆ ಅದಕ್ಕೆ ಆಪರ್ಚುನಿಟೀಸ್ ಏನೆಲ್ಲ ಇದೆ ಅದೆಲ್ಲವನ್ನೂ ಸಹ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಟ್ರಬಲ್ಸ್ ಇರ್ಬೋದು ಇಲ್ಲಿ. ಕರೆಂಟ್ಲಿ ತುಂಬ ಪ್ರಾಬ್ಲಮ್ಸ್ನ ನಿಮ್ಮ ಲೈಫ್ನಲ್ಲಿ ಫೇಸ್ ಮಾಡ್ತಾ ಇದ್ದೀರಾ. ಮನೆಯಲ್ಲೂ ಸಹ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾ ಇದೆ. ನಿಮಗೆ ಎಲ್ಲೋ ಒಂದು ಕಡೆ ಪ್ರೊಟೆಕ್ಟೆಡ್ ಅಂತ ಫೀಲ್ ಆಗ್ತಾ ಇಲ್ಲ. ಸೊ ನನ್ನ ಯಾರೋ ಬಿಟ್ಟು ಹೋಗಿದ್ದಾರೆ ಅಥವಾ ದೂರ ಆಗಿರೋದ್ರಿಂದ ತುಂಬ ಯೋಚನೆ ಅವ್ರ ಬಗ್ಗೆನೇ ಮಾಡ್ತಾ ಇರೋದು ಅಥವಾ ಏನೋ ಒಂದು ಕಳ್ಕೊಂಡೆ ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಬಟ್ ಆದಷ್ಟು ಬೇಗ ಮೆಸೇಜ್ ಬರುತ್ತೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ತುಂಬ ಜನಕ್ಕೆ ಇಲ್ಲಿ ಮೆಸೇಜ್ ಬರುವಂಥ ಚಾನ್ಸಸ್ ಇದೆ. ನೀವೆಲ್ಲೋ ಒಂದು ಕಡೆ ತಾಳ್ಮೆಯಿಂದ ಇರ್ತಾ ಇಲ್ಲ, ತುಂಬ ಇಂಪೇಷನ್ಸ್ ಆಗ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಸುತ್ತಮುತ್ತ ಇರೋರು ಇದ್ದರೆ ಸ್ವಲ್ಪ ಅವರು ನಿಮ್ಮ ಜೊತೆಗೆ ಟ್ರೂ ಆಗಿ ಇಲ್ಲ. ಸೊ ಬ್ಲೈಂಡಾಗಿ ನೀವು ಟ್ರಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಮನಿ ಡಿಫಿಕಲ್ಟೀಸ್ ನೋಡ್ತಾ ಇರ್ಬೋದು. ನನ್ನ ಲೈಫ್ನಲ್ಲಿ ಮನಿ ಸಹ ಇಲ್ಲ, ಈ ಕಡೆ ಯಾವುದೂ ಸಹ ನನ್ನ ಲೈಫ್ನಲ್ಲಿ ಸರಿ ಹೋಗ್ತಾ ಇಲ್ಲ ಅಂತಲೂ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸ್ವಲ್ಪ ನೀವು ಇನ್ನೋಸೆಂಟ್ ಇದ್ದೀರಾ, ತುಂಬ ಸಾಧು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಎಲ್ಲೊಂದು ಕಡೆ ನಿಮ್ಮ ಫೀಲಿಂಗ್ಸ್ ವೇಸ್ಟ್ ಆಗಿರ್ಬೋದು. ನಿಮ್ಮ ಫೀಲಿಂಗ್ಸ್ ಜೊತೆ ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ನೀವು ಯಾವುದನ್ನಾದರೂ ತುಂಬ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಅಷ್ಟು ಈಸಿಯಾಗಿ ನೀವು ಬೆಳೆಸ್ಕೊಳ್ಳಲ್ಲ. ಬಟ್ ಎಲ್ಲೋ ಒಂದು ಕಡೆ ಇವರು ಆ ರೀತಿ ಒಂದು ಟ್ರಸ್ಟ್ ನಿಮಗೆ ಕೊಟ್ಟಿದ್ರು ಅಂತ ಕಾಣಿಸ್ತಾ ಇದೆ. ಅದನ್ನು ಸಹ ನೀವು ತುಂಬ ನಂಬಿದ್ರಿ. ಬಟ್ ನಂತರ ಅವರ ಒಂದು ವಿಚಾರದಲ್ಲಿ ಆದಂಥ ಚೇಂಜಸ್ ಏನಿದೆ ಅದು ನಿಮಗೆಲ್ಲೋ ಒಂದು ಕಡೆ ತುಂಬ ಡಿಪ್ರೆಷನ್ಗೆ ಹೋಗೋ ರೀತಿ ಮಾಡಿರ್ಬೋದು. ಬಟ್ ರೀಕನ್ಸಿಲೇಷನ್ ಆಗುವಂಥ ಚಾನ್ಸಸ್ ಇದೆ. ಬಟ್ ನೀವು ತುಂಬ ವೆಯ್ಟ್ ಮಾಡಬೇಕಾಗತ್ತೆ. ರೀಸೆಂಟಾಗಿ ಅದು ಬ್ರೇಕ್ ಆಗಿದೆ. ಅವ್ರದ್ದು ಅಷ್ಟು ಒಂದು ಈಸಿ ಅಂತ ಕಾಣಿಸ್ತಾ ಇಲ್ಲ. ಬಿಕಾಸ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಥಾಟ್ಸ್ ಇದೆ ಅದೆಲ್ಲೋ ಒಂದು ಕಡೆ ನಿಮ್ಮ ಕಡೆಗೆ ಬರೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಕ್ಯಾಸ್ಟ್ ಬೇರೆ ಇರ್ಬೋದು.
ನಿಮಗೆ ಯಾವುದೋ ಒಂದು ಸುಳ್ಳನ್ನು ಹೇಳಿ ಅವರು ನಂಬಿಸಿದ್ರು ಅನಿಸ್ತಾ ಇದೆ. ಆದಷ್ಟು ಬೇಗ ಯಾವುದೋ ಒಂದು ಮೆಸೇಜ್ ನಿಮಗೆ ಸಿಗತ್ತೆ. ಅದು ರೀಕನ್ಸಿಲೇಷನ್ದೇ ಆಗಬೇಕು ಅಂತ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ಪಾಸಿಟಿವ್ ಆಗಿ ಮೆಸೇಜ್ ಮಾಡ್ತಾರೆ ಅಂತ ಇಲ್ಲ, ನೆಗೆಟಿವ್ ಆಗಿ ಸಹ ಇರ್ಬೋದು. ಅಥವಾ ಅವ್ರ ಬಗ್ಗೆ ನಿಮ್ಗೆ ಯಾವುದೋ ಒಂದು ಮೆಸೇಜ್ ಸಿಗ್ಬೋದು, ಇಲ್ಲಿ ಇನ್ಫಾರ್ಮೇಷನ್ ಸಿಗ್ಬೋದು. ಯಾರಿಂದನೂ ನಿಮಗೆ ಏನೋ ಒಂದು ವಿಷಯ ಗೊತ್ತಾಗುವಂಥ ಸ್ಟೇಜಲ್ಲಿ ಇದೆ. ಬಟ್ ಆದಷ್ಟು ಆ ಮೆಸೇಜ್ ಪಾಸಿಟಿವ್ ಆಗಿ ಇರಲಿ ಅಂತ ನಾನು ಫೀಲ್ ಮಾಡ್ತೀನಿ. ಸೊ ಈ ಒಂದು ರೀಡಿಂಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್, ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ, ಸೊ ಯು ಕ್ಯಾನ್ ಟೇಕ್ ಟ್ಯಾರೋ ಕೋರ್ಸ್. ಆದಷ್ಟು ಬೇಗ ಜಾಯ್ನ್ ಆಗಿ. ಫೀಸ್ ಈ ಒಂದು ಡೇಟ್ ಏನಿದೆ ಅದಾದಮೇಲೆ ಚೇಂಜ್ ಆಗುತ್ತೆ. ಯಾರಿಗೆಲ್ಲ ನಾನು ಕಡಿಮೆ ಸ್ವಲ್ಪ ಡಿಸ್ಕೌಂಟ್ ಬೇಕಿದೆ ಅಂತ ಇದೆ, ಅವರಿಗೋಸ್ಕರ ನಾನು ಈ ಒಂದು ವೆಬಿನಾರ್ ಮಾಡ್ತಾ ಇರೋದು. ನಿಮ್ಮ ಕರಿಯರ್ನ ಟ್ಯಾರೋದಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.